ಎಲ್ಲರಿಗೂ ನಮಸ್ಕಾರ ರೀ. ಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೋಡ್ರಿ ನಾನು ಇಲ್ಲಿ ಒತ್ತ ಶಾವಿಗೆ ಮಾಡ್ತಾ ಇದ್ದೀನಿ ರೀ. ಒತ್ತ ಶಾವಿಗೆ ಅಂದರೆ ನಾವು ಮಾಮೂಲಿಯಾಗಿ ಹಿಟ್ಟನ್ನು ಬೇಯಿಸ್ಕೊಂಡು ಮತ್ತೆ ಅಂದರೆ ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಮತ್ತೆ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀವಲ್ರಿ, ಆ ಥರ ಇಲ್ಲ. ಇವತ್ತು ನಾನು ತುಂಬ ಒಂದು ದಿಢೀರ್ನೆ ಆಗಿ ಒತ್ತ ಶಾವಿಗೆ ಮಾಡೋದು ತೋರಿಸ್ತಾ ಇದ್ದೀನಿ ರೀ. ಈ ಒತ್ತ ಶಾವಿಗೆ ನೋಡ್ರಿ, ಇದು ನಾವು ಬರೀ ಒಂದು ಹಿಟ್ಟು ಕಲಿಸ್ಕೊಂಡು ಶಾವಿಗೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ರೆ ನಮಗೆ ಒಂದು 15 ನಿಮಿಷ ಒಳಗೆ ಈ ಒಂದು ಒತ್ತ ಶಾವಿಗೆ ನಮಗೆ ರೆಡಿ ಆಗ್ತದೆ ರೀ. ಇಲ್ಲಿ ನೋಡ್ಬೋದು, ನಾನು ಬೆಲ್ಲ ತೊಗೊಂಡಿದ್ದೀನಿ ರೀ. ಮತ್ತಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತಿಲ್ಲಿ ನೋಡ್ಬೋದು, ಒಂದು ಅರ್ಧ ಕಪ್ನಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ. ಈ ಕಪ್ಲಿಂತೆ ನಾನಿಲ್ಲಿ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಾನು ಇದರಷ್ಟರಲ್ಲೇ ನಾನು ಒಂದು ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಒತ್ತ ಶಾವಿಗೆ ಮತ್ತು ಕಾಯಿ ಹಾಲಿಂದು ತೋರಿಸ್ತಾ ಇದ್ದೀನಿ ರೀ. ಇವಾಗ ಇದು ನೋಡಿರಿ, ನಾವು ಸ್ವಲ್ಪನೇ ಇಲ್ಲಿ ನಾವು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಇವಾಗ ನಾವು ಬಿಸಿ ಮಾಡೋಕ್ಕೆ ಇಟ್ಕೊಂಡ್ವಿ ನೋಡಿರಿ. ಇಲ್ಲಿ ನಾನು 3 ಏಲಕ್ಕಿಯನ್ನು ತೊಗೊಂಡ್ಬಿಟ್ಟು ಮತ್ತು ಬೆಲ್ಲ ಮತ್ತು ಸ್ವಲ್ಪನೇ ಉಪ್ಪು ಇವು 3 ಬೇಯಿಸ್ಕೊಳ್ಳೋಣ ರೀ. ಈ ಹಾಲೆಲ್ಲ ಹಾಕ್ಕೊಂಡು ಇದು ನೋಡ್ರಿ, ತುಂಬ ಬೇಯಿಸೋದಿಲ್ಲ, ಸ್ವಲ್ಪ ನಮ್ಮದು ಬೆಲ್ಲ ಕರಗೋ ತನಕ ಅಷ್ಟೇ ರೀ. ಅಂದರೆ ಇದು ನಾವು ಶಾವಿಗೆ ಮೇಲೆ ಹಾಕ್ಕೋತೀವಿ ನೋಡ್ರಿ. ಇದನ್ನು ಸ್ವಲ್ಪನೇ ಬಿಸಿ ಆಗ್ತಾನೆ ಇದರೊಳಗೆ ನಾವು ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು. ಕುದಿ ಬರೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಇವಾಗ ನಮ್ಮದು ನೋಡೋಣ ರೀ, ನಮ್ಮದು ಬೆಲ್ಲವನ್ನು ಇದೆಲ್ಲ ಕರಗಿದೆ ನೋಡ್ಬೋದು ರೀ. ಬೆಲ್ಲ ಏನೂ ಇಲ್ಲ ನಮ್ಮದು. ಇದು ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಬೆಲ್ಲವನ್ನು ಕರಗಿದೆ. ಇವಾಗ ನಮ್ಮದು ಹಾಲು ರೆಡಿ ಆಯ್ತು ರೀ. ಇದು ನೀರಿಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ರಿ. ಇದು ಒಂದು ಸ್ವಲ್ಪನೇ ಈ ಥರನೇ ನಾವು ಇದನ್ನು ಈ ಥರನೇ ಕಲಿಸ್ಕೋಬೇಕ್ರಿ. ನೀವು ಮಾಡೋರಿದ್ರು ಅಂತಂದರೆ ರಾತ್ರಿ ಉಳಿದಿರ್ತದೆ ನೋಡ್ರಿ ಅನ್ನ, ಬೆಳಗ್ಗೆಗೆ ಮಾಡ್ಕೋಬೋದು. ಇದು ನಾನು ಬೆಳಗ್ಗೆ ಅನ್ನ ಇದೆ ಅಲ್ರಿ, ಹಾಗಾಗಿ ನಾನು ಈ ಥರ ಇದನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೇನೆ ರೀ. ಇದು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನೋಡ್ರಿ, ಇದು ನಾವು ನೈಸಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನೈಸಾಗಿಯೇ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಈ ಥರ ನೋಡ್ಬೋದು ರೀ, ತುಂಬ ನೈಸಾಗಿ ಗಂಜಿ ಥರನೇ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಈಗ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ಇವಾಗೇನು ಇದು ಮಾಡ್ಕೊಂಡಿದ್ದೇನೆ ನೋಡಿರಿ, ರುಬ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಾನೆಲ್ಲವನ್ನು ಹಾಕ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಇದನ್ನು ಜಾರ್ ತೊಳೆದು ಇದನ್ನು ನೀರನ್ನು ಸೈಡಲ್ಲಿ ಇಟ್ಕೊಂಡಿರ್ತೀನಿ ರೀ. ಇದಕ್ಕೆ ನೋಡಿರಿ, ನಾವು ಇಟ್ಕೊಂಡಿರುವಂಥ ಹಿಟ್ಟನ್ನು ಸಹ ಸೇರಿಸೋಣ. ಅಂದರೆ ನಾವು ಇದು ಹಿಟ್ಟನ್ನು ನೋಡಿರಿ, ಇದರೊಳಗೆ ನಾವು ಚೆನ್ನಾಗಿ ಅಂದರೆ ಕಲಿಸ್ಬೇಕ್ರಿ. ಇದು ಈ ಥರನೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮಗೆ ಸ್ವಲ್ಪ ನೀರು ಬೇಕಾಗುತ್ತೆ ರೀ. ಇವಾಗ ನೀರು ಬೇಕಾದಾಗೆ ನೋಡಿರಿ, ನಾವು ಈ ಜಾರಲ್ಲಿ ಇಟ್ಕೊಂಡಿದ್ದೆ ನೋಡಿರಿ, ಈ ನೀರು ಸ್ವಲ್ಪನೇ ನೋಡಿ ಹಾಕ್ಕೋಬೇಕ್ರಿ. ಅಂದರೆ ಒಟ್ಟಿಗೆ ಇಷ್ಟಂತೇನಿಲ್ಲ, ನೋಡಿ ನಮಗೆ ಹಿಟ್ಟು ಕಲಿಸೋದಕ್ಕೆ ಎಷ್ಟು ಸರಿ ಆಗುತ್ತೆ ಅಷ್ಟು ಇನ್ನೂ ನನಗೆ ನೀರು ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ ರೀ. ಅಂದರೆ ಸ್ವಲ್ಪ ನೀರು ನೋಡಿನೇ ಹಾಕ್ಕೋಬೇಕಾಗತ್ತೆ ರೀ ಇದಕ್ಕೆ. ಇದು ನಾವು ಅಕ್ಕಿ ತೊಗೊಂಡಿದ್ದೇವಲ್ಲ ರೀ, ಇದರೊಳಗೆ ನಾನು ಒಂದು ಬೌಲಷ್ಟು ನೀರು ತೊಗೊಂಡಿದ್ದೆ. ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ಇದು ನಮಗೊಂದು ಅಳತೆ ಸಿಗ್ತದೆ ನೋಡಿರಿ. ನಾವು 1.5 ಹಿಟ್ಟು ತೊಗೊಂಡಿದ್ದೆವು ಮತ್ತು ಅರ್ಧ ಕಪ್ನಷ್ಟು ಅನ್ನವನ್ನು ತೊಗೊಂಡಿದ್ದೆವು ನೋಡಿರಿ. ಹಾಗಾಗಿ ಇದರೊಟ್ಟಿಗೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ. ಈ ಬೌಲ್ನಲ್ಲಿ ಅಂದರೆ 1 ಬೌಲ್ನಷ್ಟು ನೀರು ನನಗೆ ಬೇಕಾಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾನು ಇಟ್ಕೊಂಡಿದ್ದು ನೋಡಿರಿ, 1 ಬೌಲ್ನಷ್ಟು ನೀರು. ಇದು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಇದು ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ದೀನಿ, ತುಂಬ ಗಟ್ಟಿಯಾಗಿಯೂ ಕಲಿಸಿಲ್ಲ. ಇದಕ್ಕೆ ನೋಡ್ಬೋದು ರೀ, ಸ್ವಲ್ಪನೇ ನಾನು ಚಿಟಿಕೆಯಷ್ಟು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ. ಇದಕ್ಕೆ ನೋಡಿರಿ, ನಾವು ಸ್ವಲ್ಪನೇ 1-2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ರೀ. ಅಂದರೆ ಇದು ನಮಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ರೀ. ಈ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ನಾವು ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾನು
ಸಾಫ್ಟಾಗಿ ಕಲಸಿದ್ಮೇಲೆ ನೋಡಿರಿ ಇದನ್ನ ಎಲ್ಲಿನೂ ನಮಗೆ ಕೈಗೆ ಅಂಟ್ಕೋತಾ ಇಲ್ಲ. ತುಂಬ ಇದು ಸಾಫ್ಟಾಗಿ ರೆಡಿ ಆಯ್ತು ನಮಗೆ ಹಿಟ್ಟು. ಇವಾಗ ನೀವು ನೋಡ್ಬೋದು ರೀ, ನಾನು ಚಕ್ಲಿ ಹೊರಳಲ್ಲಿ ಸ್ವಲ್ಪನೇ ಆಯಿಲ್ ಹಚ್ಕೊಂಡಿದ್ದೇನೆ. ಈ ಒಂದು ಸಣ್ಣದು ಇದರಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ರೀ. ಇವಾಗ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ ರೀ. ನಮಗೆ ಹಿಟ್ಟು ಇದರೊಳಗೆ ನಾವು ಎಷ್ಟು ಬೇಕೋ ಅಷ್ಟು ನಾವು ಈ ಥರನೇ ಮಾಡ್ಕೊಂಡ್ಬಿಟ್ಟು ನೋಡಿರಿ ಈ ಒಂದು ಹೊರಳಲ್ಲಿ ನಾವು ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಮುಚ್ಚಿಬಿಟ್ಟು ಇವಾಗ ಒತ್ಕೊಳ್ಳೋಣ. ನೀವಿಲ್ಲಿ ಇಡ್ಲಿ ಪಾತ್ರೆ ನೋಡ್ಬೋದು ರೀ, ನಾನು ಸ್ವಲ್ಪ ಇದಕ್ಕೆ ಆಯಿಲನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ನಾನು ಇದರೊಳಗಿದ್ದೀನಿ, ಇದು ನಂದೇನು ಒತ್ತದು ಶಾವಿಗೆ ಇದೆ ನೋಡಿರಿ, ಒತ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾವು ಈಸಿಯಾಗಿ ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು ರೀ. ನಮಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಈ ಥರನೇ ಮಾಡಿ ಹಾಕ್ಕೊಳ್ಳೋಣ ರೀ. ತುಂಬ ಬೇಗ ಆಗುತ್ತೆ, ನಿಮಗೆ ಕೈಗೂ ನೋವು ಬರೋದಿಲ್ಲ, ಮತ್ತು ಬಿಸಿನೂ ಏನೂ ತಾಗೋದಿಲ್ಲ ರೀ. ನೋಡ್ಬೋದು ತುಂಬ ಬೇಗ ಆಗುತ್ತೆ. ಇವಾಗ ನಮ್ಮದು 3 ಮಾಡ್ಕೊಂಡಿದ್ದೇವೆ. ಇವಾಗ ಈ ಥರನೇ ಹಾಕೊಂಡು ನೋಡಿರಿ, ಎಲ್ಲವನ್ನು ಇದೇ ಥರನೇ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ 4 ಹಾಕಿಟ್ಕೊಂಡಿದ್ದೇನೆ. ಇದನ್ನು ನಾನು ಒಂದರಲ್ಲೇ ಹಾಕೋತಾ ಇದ್ದೇನೆ ರೀ. ಈ ಥರನೇ ಇದು ಈ ಇಡ್ಲಿ ಪಾತ್ರೆದಾಗ ಯಾವ ಥರ ಬೇಯಿಸ್ತೀವಿ ನೋಡಿರಿ, ಅದೇ ಥರನೇ ಇಲ್ಲಿ ನಾನು ಹಾಕೋತಾ ಇದ್ದೇನೆ. ನೋಡ್ಬೋದು ರೀ, ಇವಾಗ ನಾನು ಎಲ್ಲವನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದನ್ನು ನಮ್ಮದು ನೀರು ಬಿಸಿ ಆಗ್ತಾ ಇದೆ ರೀ. ಈ ಟೈಮ್ನಲ್ಲೇ ನಾವು ಇದನ್ನು ಇಟ್ಕೊಂಡು ಒಂದು 15 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಳೋಣ ರೀ. ಹೌದ್ರಿ, ನಮ್ಮದು ಇವಾಗ 15 ನಿಮಿಷ ಆಗಿದೆ. ನಾನು ಇವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇದು ಸ್ವಲ್ಪನೇ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ನಾವು ಓಪನ್ ಮಾಡಿ ನೋಡೋಣ ರೀ. ಇವಾಗ ನಮ್ಮದು ನೋಡೋಣ ರೀ, ನಮ್ಮದು ಇವಾಗ ಒಂದು 5 ನಿಮಿಷ ಆಗಿದೆ. ಇದನ್ನು ಸ್ವಲ್ಪನೇ ಓಪನ್ ಮಾಡಿಬಿಟ್ಟು ನೋಡೋಣ. ನೋಡ್ಬೋದು ರೀ, ಇನ್ನು ನಮ್ಮದು ಸ್ವಲ್ಪ ಬಿಸಿ ಇದೆ. ಇವಾಗ ನೋಡ್ಬೋದು ರೀ, ನಮ್ಮದು ತೆಗೆದಿದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ನಮ್ಮದು ತೆಗಿತಾ ಇದ್ದೀನಿ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಮತ್ತು ಸ್ಮೂತಾಗಿ ಬಂದಿದೆ. ನೋಡ್ಬೋದು ರೀ, ನಮ್ಮದು ಕೈಗೆ ಏನು ಅಂಟ್ಕೋದಿಲ್ಲ. ನೀವು ನೋಡ್ಬೋದು ರೀ, ತುಂಬ ಬಿಡಿ ಆಗಿದೆ ನೋಡಿರಿ. ನಾನು ಈ ಥರ ಹಾಕಿದ್ರೆ ಈ ಥರನೇ ನಮ್ಮದು ಚೆನ್ನಾಗಿ ಈ ಥರ ನೋಡ್ಬೋದು ರೀ, ತುಂಬ ಬೇಗ ಆಗುವಂಥದ್ದು, ಮೆತ್ತಗೆ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾವು ಇದಕ್ಕೇ ಕಾಯಿ ಹಾಲನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಮೊದಲೇ ಇದನ್ನು ಮಾಡಿಟ್ಕೊಂಡಿದ್ದೆ ನೋಡಿರಿ, ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.